ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಕುಸಿದ ಕಾಂಪೌಂಡ್. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಅವಘಡ. ಭಯಾನಕವಾಗಿದೆ. ರಸ್ತೆಯ ಮೇಲೆ ಗೋಡೆ ಕುಸಿಯುವ ದೃಶ್ಯ. ಮಂಗಳೂರಿನ ಕೆತ್ತಿಕಲ್ ಪ್ರದೇಶದಲ್ಲಿ ಭಾರೀ ಗುಡ್ಡ ಕುಸಿತ. ರಾಷ್ಟ್ರೀಯ ಹೆದ್ದಾರಿ ಮೇಲೆಯೇ ಬಿದ್ದ ಮಣ್ಣು. ರಸ್ತೆಯಲ್ಲಿ ಏಕಮುಖ ಸಂಚಾರ. ಅಪಾಯದಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿರೋ ಮನೆಗಳು. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲೂ ಮಳೆಯ ನಡುವೆ ಗುಡ್ಡ ಕುಸಿತ. ರಸ್ತೆಗೆ ಬಿದ್ದಿರೋ ಮಣ್ಣು, ಮರ, ಕಬ್ಬಿಣದ ತಡೆಗೋಡೆ. ಶೃಂಗೇರಿ ಹಾಗೂ ಮಂಗಳೂರು ನಡುವಿನ ರಸ್ತೆ ಸಂಚಾರ ಬಂದ್. ನಿರಂತರ ಮಳೆಗೆ ಬಸವಸಾಗರ ಜಲಾಶಯ ಭರ್ತಿ ಹಂತಕ್ಕೆ. ಜಲಾಶಯದಿಂದ 53,000 ಕ್ಯೂಸೆಕ್ ನೀರು ಹೊರಕ್ಕೆ. ಕೃಷ್ಣಾ ನದಿ ತೀರದ ಒಟ್ಟು 72 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಸೃಷ್ಟಿ. ಮದುವೆಯಾಗು ಎಂದಿದ್ದಕ್ಕೆ ಪ್ರೇಯಸಿಯನ್ನೇ ಕೊಂದ. ಬರೋಬ್ಬರಿ 6 ತಿಂಗಳ ಬಳಿಕ ಬಯಲಾಯಿತು ಕೊಲೆ ರಹಸ್ಯ. ಒಂದು ಮೆಸೇಜ್ನಿಂದ ಆರೋಪಿ ಸತೀಶ್ ಗದಗ ಪೊಲೀಸರಿಗೆ ತಗ್ಲಾಕೊಂಡಿದ್ದೇ ರೋಚಕ. ಸ್ನೇಹಿತನಿಗೆ ಕಂಠಪೂರ್ತಿ ಕೊಡಿಸಿ ರಾಬರಿ ಮಾಡಿಸಿದ ಸ್ನೇಹಿತರು. ಬಳಿಕ ತಾವೇ ಸ್ಟೇಷನ್ಗೆ ತೆರಳಿ ಕಂಪ್ಲೇಂಟ್. ಕಾಲ್ ಲಿಸ್ಟ್ ತೆಗೆದಾಗ ದ್ರೋಹಿ ಗೆಳೆಯರ ಬಣ್ಣ ಬಯಲು. ತಲೆ ಮರೆಸಿಕೊಂಡ ಆರೋಪಿಗಳಿಗಾಗಿ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರ ಶೋಧ. ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟ. ಎರಡನೇ ಪತ್ನಿಯ ಕೈ ಮುರಿದ. ಮೂರನೇ ಪತ್ನಿಯನ್ನ ಬೀದಿಗೆ ತಂದ. 3 ಮದುವೆಯಾಗಿ ಹೆಂಡತಿಯರಿಗೆ ಮೋಸ ಮಾಡ್ದ. ಇದು ಮೈಸೂರಿನ ಮಹಾದೇವನ ಕಹಾನಿ. ದಲಿತ ಸಿಎಂ ವಿಚಾರ ಸದ್ಯ ಚರ್ಚೆಯಲ್ಲಿಲ್ಲ. ಕಳೆದ 1 ವರ್ಷದಿಂದ ಆ ವಿಚಾರಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಈ ಅವಧಿಯಲ್ಲಿಲ್ಲ, ಮುಂದಿನ ಅವಧಿಯಲ್ಲಿ ನೋಡೋಣ ಎಂದ ಸತೀಶ್ ಜಾರಕಿಹೊಳಿ. ಬೆಂಗಳೂರಲ್ಲಿ ಹಳೆ ದ್ವೇಷಕ್ಕೆ ಭೀಕರ ಹತ್ಯೆ. ನಿನ್ನೆಯಷ್ಟೇ ಜೈಲಿಂದ ರಿಲೀಸ್ ಆಗಿದ್ದ ವಿಜಯ್ನ ಕಗ್ಗೊಲೆ. ಮಾತುಕತೆಗೆ ಅಂತ ಕರೆಸಿ ಮರ್ಡರ್. ಸ್ಥಳಕ್ಕೆ ಜೆಜೆ ನಗರ ಪೊಲೀಸರ ಭೇಟಿ, ಪರಿಶೀಲನೆ. ಕಾಂತಾರ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಅವಘಡ. ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಮಗುಚಿದ ದೋಣಿ. ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪೊಲೀಸರಿಂದ ಘಟನಾ ಸ್ಥಳದ ಪರಿಶೀಲನೆ. ಇನ್ಮುಂದೆ ಕಾಲ್ತುಳಿತ ಘಟನೆಗಳು ನಡೆದರೆ ಆಯೋಜಕರಿಗೆ 3 ವರ್ಷ ಜೈಲು ಶಿಕ್ಷೆ. ಚಿನ್ನಸ್ವಾಮಿ ದುರಂತದ ಬೆನ್ನಲ್ಲೇ ಸರ್ಕಾರದಿಂದ ಹೊಸ ಮಸೂದೆ ಜಾರಿಗೆ ಸಿದ್ಧತೆ. 5 ಲಕ್ಷ ದಂಡಕ್ಕೂ ತಯಾರಿ. ಕರಡು ಮಸೂದೆ ಸಿದ್ಧ. ಕೇದಾರನಾಥಕ್ಕೆ ತೆರಳುತ್ತಾ ಇದ್ದ ಹೆಲಿಕಾಪ್ಟರ್ ಪತನ. ಪೈಲಟ್, 2 ಮಕ್ಕಳು ಸೇರಿ 7 ಮಂದಿಯ ಸಾವು. ಉತ್ತರಾಖಂಡ್ನ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ದುರಂತ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಚುರುಕು. ಡಿಎನ್ಎ ಮ್ಯಾಚ್ ಮೂಲಕ ಪತ್ತೆ ಹಚ್ಚಿ ಹಸ್ತಾಂತರ. ತಮ್ಮವರ ಶವಕ್ಕಾಗಿ ಕಾದು ಕುಳಿತ ಕುಟುಂಬಸ್ಥರು. ವಿಮಾನ ದುರಂತದಲ್ಲಿ ಮಡಿದವರ ಕುಟುಂಬದಲ್ಲಿ ಲಂಗರು ಹಾಕಿದ ನೋವು. ಇದೇ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಖುಷ್ಬು ಕೊನೆಯುಸಿರು. ಮೃತದೇಹಕ್ಕಾಗಿ ಆಸ್ಪತ್ರೆಯ ಮುಂದೆ ಕಾದು ಕುಳಿತ ಕುಟುಂಬ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟ ಎಲ್ಲರ ಕುಟುಂಬಕ್ಕೂ 1 ಕೋಟಿ ರೂಪಾಯಿ ಪರಿಹಾರ. ಟಾಟಾ ಗ್ರೂಪ್ನಿಂದ ಮಹತ್ವದ ನಿರ್ಧಾರ. ರಸ್ತೆಯಲ್ಲಿ ಮೃತಪಟ್ಟವರಿಗೂ ವಿದ್ಯಾರ್ಥಿ ಕುಟುಂಬಕ್ಕೂ ಹಣ. ಹಾಸ್ಟೆಲ್ ಕಟ್ಟಡ ಪುನರ್ ನಿರ್ಮಾಣದ ಹೊಣೆ ಹೊತ್ತ ಟಾಟಾ ಸಂಸ್ಥೆ. ಇರಾನ್ನ ಮೇಲೆ ಮತ್ತೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್. ಹೌಸಿಂಗ್ ಕಾಂಪ್ಲೆಕ್ಸ್ ಧ್ವಂಸ. 29 ಮಕ್ಕಳು ಸೇರಿದಂತೆ ಒಟ್ಟು 60 ಮಂದಿಯ ಸಾವು. ಡ್ರೋನ್ ದಾಳಿಗೆ ಇರಾನ್ ಗ್ಯಾಸ್ ಫೀಲ್ಡ್ ಧಗ.
ಪ್ರತಿಯಾಗಿ ಇರಾನ್ನಿಂದ ಇಸ್ರೇಲ್ ಮೇಲೆ ಮಿಸೈಲ್ ಮಳೆ, ನೇತನ್ಯಾಹು ಸೇನೆಯ ಕೇಂದ್ರ ಕಚೇರಿಯ ಮೇಲೆ ಅಟ್ಯಾಕ್, ಇಸ್ರೇಲ್ನ ಐರನ್ ಡೋಮ್ಗೂ ಹಾನಿಯಾದ ಮಾಹಿತಿ. ಇಸ್ರೇಲ್ನಲ್ಲಿ ಸಿಲುಕಿ ಕರ್ನಾಟಕದ 18 ಮಂದಿಯ ಪರದಾಟ, ಟೆಲ್ ಅವೀವ್ನಲ್ಲಿರೋ ಕನ್ನಡಿಗರು 1 ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಬ್ಲಾಸ್ಟ್, ವಿಮಾನ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆ ಸಂಕಷ್ಟ. ಇಸ್ರೇಲ್ ಅಟ್ಯಾಕ್ ಹಿಂದೆ ಅಮೆರಿಕ ಕೈವಾಡದ ಶಂಕೆ, ಇದೆಲ್ಲ ಸುಳ್ಳು ಎಂದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಮ್ಮ ಪಾತ್ರವಿಲ್ಲ ಅಂತ ಸ್ಪಷ್ಟನೆ, ಇರಾನ್ ನಮ್ಮ ಹೆಸರು ಹೇಳಿದ್ರೆ ನೆಟ್ಟಿಗಿರಲ್ಲ ಅಂತ ವಾರ್ನಿಂಗ್. ಜಲಪಾತದಲ್ಲಿ ಹಾವು ಪ್ರತ್ಯಕ್ಷ, 100 ಜನರ ಮಧ್ಯೆ ನುಗ್ಗಿದ ಸರ್ಪ, ದಿಕ್ಕಾಪಾಲಾದ ಜನ. ಉತ್ತರಾಖಂಡ್ನ ಮಸೂರಿಯ ಕೆಂಪ್ಟಿ ಜಲಪಾತದಲ್ಲಿ ಘಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.